ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ದೆಹಲಿ ನಾಯಕರು ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಸಿಎಂ ಡಿಸಿಎಂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಿಜೆಪಿ ಅವರಿಗೆ ಮಾಡೋಕೆ ಏನು ಕೆಲಸ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಹಲವಾರು ಬಾರಿ ನಿಮ್ ಮುಂದೆ ಹೇಳಿದ್ದೀನಿ, ಯಾರ್ಯಾರು ಸುಮ್ನೆ ಎಲ್ಲೆಲ್ಲೋ ಮಾತಾಡಿದ್ರೆ ಅಪ್ರಸ್ತುತ. ನಾನು ಸುಮ್ನೆ ಬಂದು ಮಾಧ್ಯಮದಲ್ಲಿ ಮಾತಾಡೋದು, ಸಿಎಂ ಅವ್ರ ಬೆಂಬಲಿಗರು ಮಾತಾಡೋದು, DCM ಬೆಂಬಲಿಗರು ಮಾತಾಡೋದು, ನಾವ್ ಯಾವ್ದೋ ಪ್ರವಾಸಕ್ಕೆ ಹೋದಾಗ ನಮ್ದು ಫೋಟೋ ಹಾಕೋದು ಅಥವಾ ನಮ್ಮ ಸಮಾಜದವರು ಇಲ್ಲ ನೀವಾಗ್ಬೇಕು ಅಂತ ಹೇಳೋದು, ವೈರಲ್ ಆಗೋವು, ಅವೆಲ್ಲ ಅಪ್ರಸ್ತುತ. ಅಲ್ಟಿಮೇಟ್ಲಿ ಬಹಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಯಾವಾಗ ಕರೆಸ್ಬೇಕು ಕರೆಸ್ತೀವಿ. ಅಲ್ಲಿ ತನಕ ನೀವು ಗೊಂದಲ ಇದೆ ಅಂತ ಅನ್ಕೊಳ್ಳಿ ಅಥವಾ ಇಲ್ಲ ಅಂತ ಅನ್ಕೊಳ್ಳಿ, ಡಸ್ ನಾಟ್ ಮ್ಯಾಟರ್. ನಮಗೆ ಯಾವಾಗ ಇಂಟರ್ವ್ಯೂನ್ ಆಗ್ಬೇಕು, ವಿ ವಿಲ್ ಡೂ ಇಟ್ ಅಂತ ಹೇಳಿದಾರೆ, ಮಾಡ್ತಾರೆ. ಸಿಎಂ ಕ್ಲಿಯರ್ ಇದಾರ ಸರ್ ಹೈಕಮಾಂಡ್ ಅಂತ, DCM ಕ್ಲಿಯರ್ ಇದಾರ ಹೈಕಮಾಂಡ್ ಅಂತ, ಖರ್ಗೆ ಸಾಹೇಬ್ರು ಕ್ಲಿಯರ್ ಇದಾರ ನಾವೇನ್ ತೀರ್ಮಾನ ತಗೋತೀವಿ ಅಂತ. ರಾಹುಲ್ ಗಾಂಧಿ ಅವರು ಕೂಡ ಅದೇ ಹೇಳಿರೋದಲ್ಲ, ಮುಗೀತಲ್ಲ. ಮತ್ತೆ ಇನ್ಯಾರ ಮಾತು ಕೇಳ ನಾವು ಸುದ್ದಿ ಮಾಡ್ಬೇಕು? ಅದು ಬಿಜೆಪಿ ಅವ್ರು ಹೇಳಿರೋದ್ರಿ, 1 ವರ್ಷ ಆಗದಾಗಿಂದ ಹೇಳ್ತಾ ಇದಾರೆ ಆ ಕ್ರಾಂತಿ ಈ ಕ್ರಾಂತಿ ಅಂತ. ಅವರೇ ತಾನೇ ಹೇಳ್ತಾ ಇರೋದು, ನಾವಲ್ಲ. ಅಲ್ಲ ನೋಡಿ, ಅವರಲ್ಲಿ ಒಗ್ಗಟ್ಟಿಲ್ಲ, ಅವರಲ್ಲಿ ನಾಯಕತ್ವ ಇಲ್ಲ. ಅದಕ್ಕೆ ದಿನ ಸುದ್ದಿ ಏನೋ ಮಾಡ್ಬೇಕಲ್ಲ, ಅಲ್ಲಿ ಕೊಡ್ಬೇಕಲ್ಲ. ಕೇಶವ ಕೃಪಗೆ ಇವರು ರಿಪೋರ್ಟ್ ಕಾರ್ಡ್. DCM DKC ದೆಹಲಿ ಭೇಟಿ ವಿಚಾರ 2 ಗಂಟೆಗಳ ಕಾಲ ನಮ್ಮ ಜೊತೆ ಮಾತನಾಡಿದ್ರು. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ, ನಾವು ನೀವು ಏನೇ ಹೇಳಿದ್ರು ಅಪ್ರಸ್ತುತ, ಸರಿಯಾದ ಸಮಯದಲ್ಲಿ ರಾಹುಲ್ ಕರೆಸಿ ಮಾತನಾಡ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ನೀವು ಭೇಟಿ ಆಗಿಲ್ಲ ಅಂತ ಹೇಳ್ತೀರಾ. ಈಗ ನಮ್ಮನೆಯಲ್ಲೇ ಕುತ್ಕೊಂಡು 2 ತಾಸು ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಖರ್ಗೆ ಸಾಹೇಬ್ರು. ಈಗ ಅಲ್ಲಿ 2 ತಾಸು ಏನ್ ನಡೆದಿದೆ ಅಂತ ನಿಮಗೆ ಗೊತ್ತೇಳಿ? ಈಗ ನೀವೇ ಹೇಳ್ಬಿಡಿ, ನಾನು ಏನ್ ಹೇಳ್ಬೇಕು ಹೇಳ್ಬಿಟ್ಟು. ಬಹಳಷ್ಟು ನಿರಾಶಾದಾಯಕವಾಗಿ ಮಾತಾಡಿದ್ದಾರೆ. ಎಲ್ಲವೂ ಕೂಡ ಕಾಲನೇ ಉತ್ತರ ಕೊಡುತ್ತೆ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಬೇರೆ ಬೇರೆ ತರ ಚರ್ಚೆಗಳಾಗ್ತಾ ಇದೆ. ನೋಡ್ತೀವ್ರೆ, ನೀವ್ ಏನ್ ಪ್ರಶ್ನೆ ಕೇಳಿದಿರ, ಅವ್ರು ಏನ್ ಉತ್ತರ ಕೊಟ್ಟಿದ್ದಾರೆ ನನ್ಗೆ ಗೊತ್ತಿಲ್ಲ. ಆದ್ರೂ ಕೂಡ ಇದರಲ್ಲಿ ನನ್ನ ಹೇಳ್ದಂಗೆ ನಾನು ನೀವು ಮಾತಾಡೋದ್ರಲ್ಲಿ ಯಾವುದೇ ಉಪಯೋಗ ಇಲ್ಲ, ಅಪ್ರಸ್ತುತ ಎಲ್ಲ. ಏನಿದ್ರು ಯಾವಾಗ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಕರೆಸಿ ಇಂಟರ್ವ್ಯೂನ್ ಮಾಡ್ಬೇಕು, ಮಾಡ್ತಾರೆ. ಆಸ್ ಸಿಂಪಲ್ ಆಸ್ ದಟ್. ಯಾರು ಹೇಳಿದ್ರಿ ಮೊನ್ನೆ? ಪೌರಾಯುಕ್ತೆಗೆ ರಾಜೀವ್ ಗೌಡ ಧಮಕಿ ಪ್ರಕರಣ, ಅವರಿಗೆ ನೋಟಿಸ್ ಕೂಡ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಗೃಹ ಸಚಿವರು ಕೂಡ ಇದನ್ನೇ ಹೇಳಿದ್ದಾರೆ. ಬಿಜೆಪಿ ಅವರಿಗೆ ನೈತಿಕತೆ ಇದೆಯಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನಿಸ್ತಾ ಇದ್ದಾರೆ. ರಾಜೀವ್ ಗೌಡ ಮಾಡಿರುವುದು ತಪ್ಪು, ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗತ್ತೆ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಖಂಡಿಸಿದೀವಿ ನಾವು. ಪಾರ್ಟಿ ಕಡೆಯಿಂದನೂ ನೋಟಿಸ್ ಇಶ್ಯೂ ಆಗಿದೆ. ವಿ ವಿಲ್ ನಾಟ್ ಬ್ಯಾಕ್ ಸಚ್ ಬಿಹೇವಿಯರ್. ಅದು ನಮ್ಮ ಸಂಸ್ಕೃತಿನೂ ಅಲ್ಲ, ನಮ್ದು. ಅದೇ ನೋಟಿಸ್ ಕೊಟ್ಟಿದ್ದೀವಿ ಸರ್. ಈಗ ಅದೇನಿದೆ ಈಗ ಕಾರ್ಯಾಚರಣೆ ನಡೀತಾ ಇದೆ. ಸಿಕ್ಕ ತಕ್ಷಣ ಅರೆಸ್ಟ್ ಮಾಡ್ತೀವಿ ಅಂತ ಆಗ್ಲೇ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ನಮ್ಮ ಪಾರ್ಟಿ ಕಡೆಯಿಂದ ನೋಟಿಸ್ ನೋಡಿ ಸರ್, ನಾವಂತೂ ಬಹಳ ಸ್ಪಷ್ಟವಾಗಿ ಹೇಳಿದೀವಿ, ಇಟ್ ಈಸ್ ರಾಂಗ್. ಯಾರಿಗೂ ಕಾನೂನಲ್ಲಿ ಆ ಅಧಿಕಾರ ಇಲ್ಲ. ಇವರು ಬಿಜೆಪಿ ಅವರು ಇಷ್ಟು ನೈತಿಕತೆ ತೋರಿಸ್ತಾ ಇದ್ರೆ ಏನ್ ಮಾಡಿದ್ರಪ್ಪ ಇವರು? ಅವ್ರ CT ರವಿ ಅವರು ಕೌನ್ಸಿಲ್ ನಲ್ಲಿ ಯಾವ ಪದ ಬಳಕೆ ಮಾಡಿದ್ರು ಒಬ್ರು ಮಹಿಳೆ ಮೇಲೆ? ಅದ್ರ ಬಗ್ಗೆ ಚರ್ಚೆಗೆ ಬರ್ತಾರ? ನಿಮ್ಮ ವಿರೋಧ ಪಕ್ಷದ ನಾಯಕರು ಬಂದು ಕಲಬುರ್ಗಿನಲ್ಲಿ ನನ್ಗೆ ನಾಯಿ ಅಂತ ಹೋಗ್ಬಿಟ್ಟು ಹೇಳ್ತಾರಲ್ಲ, ಅದಕ್ಕೆ ಚರ್ಚೆಗೆ ಬರ್ತಾರ? ಯಾರ್ಯಾರು ಏನೇನಂತ ಮೊನ್ನೆ JDS ಅವರು ಕೂಡ ಇದಕ್ಕೆ ಹೇಳ್ತಾ ಇದ್ರು. ದೊಡ್ಡಗೌಡ್ರು ಮತ್ತೆ ಕುಮಾರಸ್ವಾಮಿ ಅವರು ಯಾರ್ಯಾರಿಗೆ ಏನೇನ್ ಯಾವ ಮಗ ಅಂತ ಬೈದಿರೋದಂತ ಪಬ್ಲಿಕ್ ಡೊಮೇನ್ ನಲ್ಲಿ ಇಲ್ವಾ? ನೋಬಡಿ ಹ್ಯಾಸ್ ದ ರೈಟ್. ಆದ್ರೆ ನಾವು ಅವ್ರ ತರ ಸಮರ್ಥನೆ ಮಾಡ್ಕೋತಾ ಇಲ್ಲ. ವಿ ವಿಲ್ ಟೇಕ್ ಆಕ್ಷನ್. ಈಗ ಪಾಸ್ಕೋ ಅಕ್ಯೂಸ್ಡ್ಗೆ ನೀವು ಪಾರ್ಟಿನಲ್ಲಿ ಇಟ್ಕೊಂಡಿದ್ದೀರಾ? ನೀವು ಅವ್ರಿಗೆ ಕೇಳೋದೇ ಇಲ್ಲ, ಯಾಕ್ರಿ ಇಟ್ಕೊಂಡಿದ್ದೀರಾ, ಅವ್ರಿಗೆ ಯಾಕೆ ಅವ್ರಿಗೆ ತೆಗೆದಿಲ್ಲ ಅಂತ, ಅಥವಾ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದೀರಾ ಹೇಳಿ? ನೋಬಡಿ ಹ್ಯಾಸ್ ದ. ನಾನು ರಾಜೀವ್ ಗೌಡ ಹೇಳಿರೋದು ಸಮರ್ಥನೆ ಮಾಡ್ಕೋತಾ ಇಲ್ಲ. ಅವ್ರು ಮಾತಾಡಿರೋ ತಪ್ಪು. ಅದಕ್ಕೆ ನಾವು ನಮ್ಮ ಪಕ್ಷದಿಂದ ಅಥವಾ ನಾವು ಯಾರು ಬೆಂಬಲ ಕೊಡಕ್ ಹೋಗೋದಿಲ್ಲ. ಅದಕ್ಕೆ ಅಂಡ್ ವಿ ವಿಲ್ ಟೇಕ್ ಆಕ್ಷನ್. ಬಟ್ ಬಿಜೆಪಿ ಅವ್ರ ಪಾರ್ಟಿನಲ್ಲಿ ಇಷ್ಟೆಲ್ಲ ನಡೀತಾ ಇತ್ತಲ್ಲ,
ಪ್ರೂವ್ ಆಗಿದೆ ಅಲ್ಲ, ಒಬ್ರು ಶಾಸಕರು ದಲಿತರಿಗೆ ನಿಂದನೆ ಮಾಡಿದ್ದು, ಅದ್ರ ಬಗ್ಗೆ ನೋಟಿಸ್ ಅನ್ನ ಕೊಟ್ರೇನ್ರಿ? ನೋಟಿಸ್ ಕಡ ಯೋಗ್ಯತೆನೂ ಇಲ್ಲ, ನೀವು ಬಂದು ನಮ್ಮ ಬಗ್ಗೆ ಮಾತಾಡ್ತೀರಾ? ಇಲ್ಲ ನೋಡಿ, ಅದಂತೂ ಸ್ಪಷ್ಟವಾಗಿ ಖಂಡಿಸಿದೀವಿ ನಾವು. ಪಾರ್ಟಿ ಕಡೆಯಿಂದನೂ ನೋಟಿಸ್ ಇಶ್ಯೂ ಆಗಿದೆ. ವಿ ವಿಲ್ ನಾಟ್ ಬ್ಯಾಕ್ ಸಚ್ ಬಿಹೇವಿಯರ್. ಬಳ್ಳಾರಿ ಗಲಭೆ ಕೇಸ್ ಸಿಬಿಐಗೆ ಕೊಡು ವಿಚಾರ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಬಹಳ ಸ್ಪಷ್ಟವಾಗಿ ಸಿಬಿಐ ಅವರು ಪತ್ರ ಬರೆದವರು. ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿದ್ದಾರೆ. ಯಾವುದೇ ಕೇಸ್ ಆಗಿರಲಿ ನೀವೇ ನೋಡ್ಕೊಳ್ಬೇಕು, ಈ ವಿಚಾರಕ್ಕೆ ಸಿಬಿಐ ಅವರೇ ಪತ್ರ ಬರೆದಿದ್ದಾರೆ. ಈ ಹಿಂದೆ ಕೆಲ ಕೇಸ್ಗಳನ್ನ ಸಿಬಿಐ ತನಿಖೆ ನಡೆಸಿತ್ತು ಅಂತ ಹೇಳಿದ್ದಾರೆ. ಬಿಟ್ಟು ಕೇಂದ್ರ ಸರ್ಕಾರದವರು ಮತ್ತೆ ಸಿಬಿಐ ಅವರು ರಜನೀಶ್ ಗೋಯಲ್ ಅವರಿಗೆ, ಮಾಜಿ ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಪತ್ರ ಬರೆದಿರೋದನ್ನ ಸ್ಪಷ್ಟವಾಗಿ ಓದ್ಲಿ. ನಾನು ಅದು ನಿಮ್ಗೆ ಕೊಡ್ತೀನಿ. ಆ ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದಾರೆ ಅಂದ್ರೆ, ಈ ಸುಮ್ಮನೆ ಎಲ್ಲಾ ಸಣ್ಣ ಪುಟ್ಟ ಕೇಸ್ಗಳು ಇರ್ಬೋದು ಅಥವಾ ಯಾವುದೇ ಕೇಸ್ಗಳು ಸಿಬಿಐಗೆ ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿಕೊಡಿ. ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ಮಾನವ ಸಂಪನ್ಮೂಲ ಇಲ್ಲ. ನೀವು ಏನಾದ್ರೂ ಕೇಸ್ ಕೊಟ್ರು ಕೂಡ ನಮ್ದು ಒಬ್ಬರೇ ಅಧಿಕಾರಿ ನಾವು ಕೊಡೋಕ್ ಸಾಧ್ಯ ಆಗುತ್ತೆ. ನಿಮ್ಮ ಕಾನ್ಸ್ಟೇಬಲ್ ನೀವೇ ಕೊಡಬೇಕು, ACPನೂ ನೀವೇ ಕೊಡಬೇಕು, PSIನೂ ನೀವೇ ಕೊಡಬೇಕು, ASIಯೂ ನೀವೇ ಕೊಡಬೇಕು, SP ನೀವೇ ಕೊಡಬೇಕು, ಟೇಬಲ್ಲು, ಕುರ್ಚಿ, ಗಾಡಿ, ಗೋಡ ಎಲ್ಲ ನೀವೇ ಕೊಡಬೇಕು ಅಂತ ಬಹಳ ಸ್ಪಷ್ಟವಾದಂತ ಒಂದು ಪತ್ರವನ್ನ ಬರೆದಿದ್ದಾರೆ. ಯಾರು? CBIದವರು. ಅದನ್ನ ಓದ್ಕೊಳಕ್ ಹೇಳಿ. ಆಮೇಲೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರದಲ್ಲಿ ಯಾವುದೇ ತನಿಖೆ ನಡೆದ್ರು ಕೂಡ CBI ಅವರು ಅದನ್ನಾನೇ ಎತ್ತಿ ಹಿಡ್ದಿರೋದು. ತನಿಖೆ ಕರೆಕ್ಟ್ ಆಗಿದೆ. ಪರೇಶ್ ಮೇಸ್ತಾ ಕೇಸ್ ಇರ್ಬೋದು, ನಿಮ್ಮ DSP ಗಣೇಶ್ ಪ್ರಕರಣ ಇರ್ಬೋದು, ನಿಮ್ಮ ಮೈನಿಂಗ್ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳು ಯಾರು ಇವು ವಿರೋಧ ಪಕ್ಷದವರು BJP ಅವರು ನಮಗೆ CBI ಕೊಡಿ ಅಂದಾಗೆಲ್ಲ ನಾವು ಕೊಟ್ಟಾಗ CBI ಅವರು ಯಾವುದೇ ರೀತಿಯಾದಂತ ಬದಲಾವಣೆ ಇಲ್ಲ, ಇನ್ವೆಸ್ಟಿಗೇಷನ್ ಪಕ್ಕಾ ಆಗಿದೆ, ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಹೇಳಿರೋದು. ಮಾತ್ ಮುಂಚೆ CBI ಕೊಡಿ ಅಂದ್ರೆ ಏನಕ್ಕೆ? ನಮ್ಮ ಸಿಬ್ಬಂದಿಗಳು ಇದಾರಲ್ಲ, ಮಾಡ್ತಾರೆ. ಫಸ್ಟ್ ಆ ಲೆಟರ್ ಓದಕ್ಕೆ ಹೇಳಿ ಅವ್ರಿಗೆ, BJP ಅವರಿಗೆ. ನೋಡಿ, ಬಹಳ